ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ. ಏನು ಅಂದರೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಸ್ಟಡಿ ಮಾಡ್ತೀನಿ, ಓಕೆನಾ? ಅಂದರೆ ಇಬ್ಬರು ಒಟ್ಟಿಗೆ ಸ್ಟಡಿ ಮಾಡೋಣ. ಹೇಗೆ ಅಂದರೆ ಡೈಲಿ ನಾ 5 ಟಾಪಿಕ್ಸ್ ತೊಗೊತೀನಿ, ಓಕೆನಾ? ಪ್ರತಿಯೊಂದು ಸಬ್ಜೆಕ್ಟ್ದು ಸಬ್ ಟಾಪಿಕ್ಸ್ಗಳು ಸಿಲೆಬಸ್ ಓರಿಯೆಂಟೆಡ್ ಆಗಿರೋವಂಥದ್ದು. ಫಸ್ಟು ಸಿಲೆಬಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗಳನ್ನ ತೊಗೊಳ್ಳೋಣ. ದೆನ್ ಅದಾದಮೇಲೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಸಬ್ ಟಾಪಿಕ್ಸ್ಗಳಾಗಿ ಮಾಡ್ಕೊಳ್ಳೋಣ, ಓಕೆನಾ? ನಾ ಮಾರ್ನಿಂಗ್ ಏನು ಮಾಡ್ತೀನಿ ಅಂದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ 5 ಟಾಪಿಕ್ಸ್ ಓದಬೇಕು ಅಂತ, ಓಕೆನಾ? ಅವತ್ತು ನೀವು ಆ 5 ಟಾಪಿಕ್ಸ್ನ ಪ್ರಿಪೇರ್ ಆಗಿ, ಓಕೆನಾ? ಸೊ 5 ಟಾಪಿಕ್ಸ್ ಒನ್ ಡೇ ಫುಲ್ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ, ನಾ ಯಾವ ಮೂಲೆಯಿಂದ ಬೇಕಿರೋ ಕ್ವಶನ್ ಕೇಳ್ತೀನಿ, ಕಂಪ್ಲೀಟ್ ಸೀರಿಯಸ್ಸಾಗಿ ಕೂತ್ಕೊಂಡು ಓದೋಣ, ಓಕೆನಾ? ಸೊ ನಾಳೆ, ಓಕೆನಾ? ನಾಳೆ ಅಂದರೆ ನಾ ಹೇಳ್ತೀನಿ ಎನ್ವೈರನ್ಮೆಂಟಲ್ಲಿ ನಾನು 4 ಟಾಪಿಕ್ಸ್ ಕೊಡ್ತೀನಿ, ಓಕೆನಾ? ದಟ್ ಏನಾಗಿರುತ್ತೆ, ಲಿಂಕ್ ಆಗಿರುತ್ತೆ ನಿಮ್ಮ ಸಿಲೆಬಸ್ ಓರಿಯೆಂಟೆಡ್. ನಾವು ಹೊರಗಡೆ ತಗೊಳ್ಳಲ್ಲ, ಓಕೆನಾ? ಸೊ ದಟ್ ನೀವು ಎಲ್ಲ ಗ್ರೂಪ್ ಸಿಗೂ ಗ್ರೂಪ್ ಬಿಗೂ ಎನಿ ಎಕ್ಸಾಮ್ಗೂ ನೀವು ಎಕ್ಸಾಮ್ ಕೊಡುವಾಗ ನಿಮಗೆ ಅದು ಹೆಲ್ಪ್ಫುಲ್ ಆಗಬೇಕು. ಸೊ 5 ಸಬ್ ಟಾಪಿಕ್ಸ್ಗಳು ಕೊಡ್ತೀನಿ. 5 ಸಬ್ ಟಾಪಿಕ್ಸ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ, ಒಂದು ವೇಳೆ ನಿಮಗೆ ಆ 5 ಟಾಪಿಕ್ಸ್ಗಳನ್ನ ಮುಗಿಸಾದ್ಮೇಲೆ ಟೈಮ್ ಉಳಿತು ಅಂದರೆ ನೀವು ಬೇರೆ ಸಬ್ಜೆಕ್ಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮದು ಬೇರೆ ಏನೇನು ಕೆಲಸ ಇದೆಯೋ, ಬೇರೆ ನಿಮ್ಮ ಟೈಮ್ ಟೇಬಲ್ ಏನಿದೆಯೋ ಅದಕ್ಕೆ ಪ್ರಿಪೇರ್ ಆಗಿ, ಓಕೆನಾ? 5 ಟಾಪಿಕ್ಸ್ಗಳನ್ನ ಪ್ರಿಪೇರ್ ಆಗೋಣ. ದೆನ್ ಈವ್ನಿಂಗ್ ನಾನು ಎಕ್ಸಾಕ್ಟಾಗಿ ಒಂದು ಡೇ ಎಂಡ್ ಆಗೋ ಅಷ್ಟೊತ್ತಿಗೆ ಒಂದು 10 ಕ್ವಶನ್ಸ್ಗಳನ್ನ ನಾನು ಪೋಸ್ಟ್ ಮಾಡ್ತೀನಿ. ವೆರಿ ಹಾರ್ಡ್ ಕ್ವಶನ್ಸ್, ನಾಟ್ ಸಿಂಪಲ್ ಕ್ವಶನ್, ವೆರಿ ಹಾರ್ಡ್ ಅನಾಲಿಟಿಕಲ್ ಕ್ವಶನ್ಸ್ಗಳನ್ನ ಪೋಸ್ಟ್ ಮಾಡ್ತೀನಿ. ನೀವು ಅಟೆಂಪ್ಟ್ ಮಾಡಿ. ಸೊ ದ್ಯಾಟ್ ನಾವೇನು ಮಾಡೋಣ ಅಂದರೆ ಕಂಪ್ಲೀಟ್ 1 ವೀಕ್ ಫಾಲೋ ಮಾಡೋಣ. ವೀಕೆಂಡಲ್ಲಿ ಎವ್ರಿ ಸಂಡೇ ಏನು ಮಾಡ್ತೀನಿ ಅಂದರೆ ನಾನು ಒಂದು ಕಂಪ್ಲೀಟ್ ಪೇಪರ್ನ ಸಾಲ್ವ್ ಮಾಡೋಣ, ಓಕೆನಾ? ಅಂದರೆ 100 ಕ್ವಶನ್ ಇರುವಂತಹ ಕಂಪ್ಲೀಟ್ 1 ಪೇಪರ್ನ ಸಾಲ್ವ್ ಮಾಡೋಣ. ಅರ್ಥ ಆಗ್ತಿದೆಯಲ್ಲ? ಸೊ ಡೈಲಿ 5 ಟಾಪಿಕ್ಸ್ಗಳನ್ನ ಪ್ರಿಪೇರ್ ಆಗಿ ಡೈಲಿ 10 MCQ ಸಾಲ್ವ್ ಮಾಡೋಣ, ಓಕೆನಾ? ವೀಕೆಂಡಲ್ಲಿ ಎವ್ರಿ ಸಂಡೇ ಒಂದು ಫುಲ್ ಪೇಪರ್ನ, ಅಂದರೆ ಫುಲ್ ಲೆಂತ್ ಪೇಪರ್ನ ಸಾಲ್ವ್ ಮಾಡೋಣ, ಓಕೆನಾ? ಸೊ ಇದು ನಿಮಗೆ ಓಕೆ ಅನ್ಕೊತೀನಿ. ಸೊ ಇನ್ನೊಂದೇನು ಅಂದರೆ, ಬಟ್ ನಾ ಇದನ್ನು ಮಾಡಬೇಕು ಅಂದರೆ ನನಗೊಂದು ಕಂಡೀಷನ್ ಇದೆ. ಇಟ್ಸ್ ನಥಿಂಗ್ ಬಟ್ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಎಷ್ಟು ಜನ ಮೆಂಬರ್ಸ್ ಇದ್ದೀರೋ, ನೀವು ಅಷ್ಟು ಜನ ನಾನು ಟೆಲಿಗ್ರಾಮಲ್ಲಿ ಹಾಕುವಂಥ ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಹೇಳಬೇಕು. ನೀವು ಅಷ್ಟು ಜನ ನನಗೆ ಆನ್ಸರ್ ಹೇಳಿದ್ರೆ ಮಾತ್ರ ನಾ ಕಂಪ್ಲೀಟಾಗಿ ಏನೂ ಚಾರ್ಜಸ್ ಮಾಡೋಣ, ಓಕೆನಾ? ಏನಂದರೆ ಏನೂ ಚಾರ್ಜಸ್ ಮಾಡಲ್ಲ, ಝೀರೋ ಅಲ್ಲಿ ನಾನು ವೀಕ್ಲಿ ಫುಲ್ ಪೇಪರ್ ನಿಮಗೆ ಕೊಡ್ತೀನಿ. ನಾ ಕಂಪ್ಲೀಟಾಗಿ ಕೂತ್ಕೊಂಡು ಪೇಪರ್ ರೆಡಿ ಮಾಡಿ ನಾನು ಎಫರ್ಟ್ ಹಾಕಿ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ನಾ ಏನಂದರೆ ಝೀರೋ ಚಾರ್ಜಸ್. ಬಟ್ ನನಗೆ ಏನು ಬೇಕು ಅಂದರೆ ನನಗೆ ನಾನು ಡೈಲಿ ಹಾಕೋ 10 ಕ್ವಶನ್ಸ್ಗಳಿಗೆ ನೀವು ಅಷ್ಟು ಜನ ನನಗೆ ಅಟೆಂಪ್ಟ್ ಮಾಡಿರಬೇಕು, ನನಗೆ ಆನ್ಸರ್ ಹೇಳಿರಬೇಕು. ಇವಾಗ ನನ್ನ ಟೆಲಿಗ್ರಾಮಲ್ಲಿ ಒಂದು 200 ಜನ ಇದ್ದಾರೆ ಅಂದರೆ ಅದನ್ನು ಅಟೆಂಪ್ಟ್ ಮಾಡ್ತಿರೋವಂಥ ಜನ ಬಂದ್ಬಿಟ್ಟು ಒಂದು 50ರಿಂದ 60 ಜನ ಮಾತ್ರ. ಅಂದರೆ ಬರೀ 50ರಿಂದ 60 ಜನಕ್ಕೆ ಮಾತ್ರ ನೀವು ಪ್ರಿಪೇರ್ ಆಗ್ತಿದ್ದೀರಾ. ಇನ್ನು ಉಳಿದಿರೋರು ಯಾರು ಪ್ರಿಪೇರ್ ಆಗ್ತಿಲ್ವಾ? ಇಲ್ಲ ಸುಮ್ಮನೆ ಇದ್ದೀರಾ ಹೇಗೆ? ನನಗೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಮಾತ್ರ ಬೇಕಾಗಿರೋದು, ಬೇರೆಯವರೆಲ್ಲ ಅವಶ್ಯಕತೆ ಇಲ್ಲ. ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ. ಸೊ ಒಂದು ವೇಳೆ ನೀವು ಅಷ್ಟು ಜನ ಟೆಲಿಗ್ರಾಮಲ್ಲಿ, ನೀವು ಅಷ್ಟು ಜನ ಅಂದರೆ ನನಗೆ ಎಷ್ಟು ಜನ ಮೆಂಬರ್ಸ್ ಇದ್ದೀರೋ ನೀವು ಅಷ್ಟು ಜನ ನಾನು ಹಾಕೋ 10 ಕ್ವಶನ್ಸ್ಗೆ ನೀವು ಆನ್ಸರ್ ಹೇಳಿರಬೇಕು. ನೀವು ರಾಂಗ್ ಹೇಳ್ತಿರೋ ರೈಟ್ ಹೇಳ್ತಿರೋ ನಥಿಂಗ್ ಮ್ಯಾಟರ್ಸ್, ನನಗೆ ಅದು ಪ್ರಾಬ್ಲಮ್ಮೇ ಇಲ್ಲ. ನೀವು ಏನಾದರೂ ಹೇಳಿ, ಬಟ್ ನನಗೆ ಆನ್ಸರ್ ಬಂದಿರಬೇಕು, ನೀವೆಲ್ಲರೂ ಆನ್ಸರ್ ಹೇಳಿರಬೇಕು. ಸೊ ದಟ್ ಈವನ್ ಕೂಡ ನಾನು ನಿಮಗೆ ಫ್ರೀಯಾಗಿ ಗೈಡೆನ್ಸ್ ಮಾಡ್ತೀನಿ, ಫ್ರೀಯಾಗಿ 1-to-1 ಗೈಡೆನ್ಸ್ ಕೊಡ್ತೀನಿ. ನಿಮಗೆ ಯೋಚನೆ ಮಾಡಬೇಡಿ, ಓಕೆನಾ? ಆರಾಮ್ಸೆ ನೀವು ಎಕ್ಸಾಮ್ ಪಾಸ್ ಆಗೋದಕ್ಕೆ ಏನೇನು ಹೆಲ್ಪ್ ಬೇಕೋ ಅದನ್ನು ಮಾಡ್ತೀನಿ. ನಿಮಗೆ ಗೈಡೆನ್ಸ್ ಆಗಲಿ ಅಥವಾ ಏನು ಸೋರ್ಸ್ ಓದಬೇಕು, ಏನು ಓದಬಾರ್ದು, ಎಲ್ಲಿ ತುಂಬ ಜನ ಕೇಳಿದ್ರೆ ಅಲ್ಲ, ನಿಮಗೆ ಎಲ್ಲಿ MCQ ಹೇಗೆ ಸಾಲ್ವ್ ಮಾಡೋದು ಮೇಡಮ್, ನಮ್ಗೆ ಎಲ್ಲಿ MCQಗಳು ಸಿಗುತ್ತೆ ಅಂತ ಕೇಳಿದ್ರೆ. ಬಟ್ ನಿಮಗೆ MCQಗಳಾಗ್ದಾಗ ನೀವೆಷ್ಟು ಜನ ಸಾಲ್ವ್ ಮಾಡ್ತಿದ್ದೀರಾ? ತುಂಬ ಕಮ್ಮಿ ಜನ ಸಾಲ್ವ್ ಮಾಡ್ತಿದ್ದೀರಾ. ಬೇರೆ ಯಾರಿಗೂ ಅದನ್ನು ಒಂದು ಟಿಕ್ ಮಾಡಬೇಕು ಅನ್ನೋದು ಅನ್ನಿಸ್ತಿಲ್ಲ ಅಲ್ಲ. ಸೊ ಇದು ನಾನು ತೊಗೊಂಡಿರೋದು ಡೈಲಿ 5 ಟಾಪಿಕ್ಸ್, 10 MCQs ಆ್ಯಂಡ್ ವೀಕ್ಲಿ 100, ಅಂದರೆ ಒಂದು ಫುಲ್ ಲೆಂತ್ ಪೇಪರ್.
ಎರಡೂ ಸಾಲ್ವ್ ಮಾಡೋಣ, ಪೇಪರ್ 1 ಪೇಪರ್ 2 ಎರಡು, ಒಂದು ಕಮ್ಯುನಿಕೇಷನ್ ಪೇಪರ್ ಜಿ ಕೆ ಪೇಪರ್ ಎರಡೂ ನಾನು ಪ್ರೊವೈಡ್ ಮಾಡ್ತೀನಿ. ಈವನ್ ಆ ವೀಕಲ್ಲಿ ನಾವೇನಾದರೂ ಆ ಟಾಪಿಕ್ ಅಟೆಂಡ್ ಮಾಡಿಲ್ಲ ಅಂದರೂ ಕೂಡ ನಾವು ವೀಕೆಂಡಲ್ಲಿ ಪರವಾಗಿಲ್ಲ, ಅದೇ ಟಾಪಿಕ್ ಮೇಲೆ ಇರಬೇಕಂತೇನಿಲ್ಲ, ಜಸ್ಟ್ ನೀವು ಆಲ್ರೆಡಿ ಓದಿರೋದ್ರಿಂದ ಅಟೆಂಡ್ ಮಾಡಿ, ಓಕೆನಾ. ಸೊ ದ್ಯಾಟ್ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿನೂ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ದ್ಯಾಟ್ ನೀವು MCQ ಸಾಲ್ವ್ ಮಾಡಿ ನಿಮಗೆ ರೆಗ್ಯುಲರ್ ಪ್ರಾಕ್ಟೀಸ್ ಆಗುತ್ತೆ ಅಂದ್ಕೊತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ, ಓಕೆನಾ. ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ಇದನ್ನು ಹೇಳಕ್ಕೆ ಬಂದೆ. ನಾನು ಡೈಲಿ ಮಾರ್ನಿಂಗ್ ನಿಮಗೆ ಯಾವ ಟಾಪಿಕ್ಸ್ ಇವತ್ತು ಓದಬೇಕು ಅಂತ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಜಸ್ಟ್ ಫಾಲೋ ಮಾಡಿ. ಸೊ ದಟ್ ಇದಾದಮೇಲೆ ನೀವು ಆ ಡೇ ಪೂರ್ತಿ ಕೂತ್ಕೊಂಡು ಓದ್ಕೊಳ್ಳಿ. ದೆನ್ ಈವ್ನಿಂಗ್ ನಾನು 10 MCQ ಅಪ್ಲೋಡ್ ಮಾಡ್ತೀನಿ, ಆನ್ಸರ್ ಮಾಡಿ. ಅದಾದಮೇಲೆ ವೀಕ್ಲಿ ಏನಿದೆಯೋ ವೀಕ್ಲಿ ಪೇಪರ್ನ ಅಟೆಂಡ್ ಮಾಡೋಣ, ಓಕೆನಾ. ಡೋಂಟ್ ವರಿ, ಎಲ್ಲ ಕಂಪ್ಲೀಟಾಗಿ ಫ್ರೀನೇ ಇರುತ್ತೆ, ಏನೂ ಚಾರ್ಜ್ ಮಾಡಿ, ಡೋಂಟ್ ವರಿ, ಓಕೆನಾ. ಸೊ ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್.